ಅದೆಲ್ಲ ಸರಿ, ಆದರೆ ಈ ಚಿಲ್ಟರಿ ನನ್ನ ಮಕ್ಕಳು ಅವರಿಬ್ಬರನ್ನ ಒಂದ್ ಮಾಡ್ತೀನಿ ಅಂತ ಚಾಲೆಂಜ್ ಆಗ್ತಾರಲ್ಲ. ಬಾಯಿಗೆ ಬಂದಂಗೆ ಬಡ್ಕೊಂತಾರೆ ಅಷ್ಟೇ. ಅದನ್ನ ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗುತ್ತೆ? ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಾರ್ದು ಅಷ್ಟೇ ಅಂತ್ಯಾ? ಅಷ್ಟೇ. ಸರಿ ಸರಿ, ನಡಿ ಹೋಗೋಣ. ಅಮೂಲ್ ಬೇಬಿ ಬೇಜಾರು ಮಾಡ್ಕೊಂಡು ಹೋಗಿರೋದಕ್ಕೆ ಸತ್ಯನೂ ಬೇಜಾರಾಗಿರ್ತಾಳೆ. ಹೇಗಾದ್ರೂ ಅವಳಿಗೆ ಸಮಾಧಾನ ಮಾಡೋಣ. ಬರೀ ಸಮಾಧಾನ ಮಾಡೋದಲ್ಲ, ಸಮಾಧಾನ ಮಾಡೋ ನೆಪದಲ್ಲಿ ಅಮೂಲ್ ಬೇಬಿ ಬಗ್ಗೆ ಪಿಂಚುಚ್ಬೇಕು. ಅವ್ರಿಬ್ಬರನ್ನ ದೂರ ಮಾಡೋ ಪ್ಲ್ಯಾನು ಶುರುವಾಗಲಿ. ಆಗಿದ್ದಾಗಲಿ, ಅದೇನು ಮಾಡಬೇಕು ಅಂತ ನಂಗೆ ಹೇಳು. ಅವರಿಬ್ಬರನ್ನ ಒಂದು ಮಾಡೋಕ್ಕೆ ನಾನು ರೆಡಿ. ಈ ಅಗ್ರಿಮೆಂಟ್ಗಳ ಮೇಲೆ ನನ್ನ ಸೈನ್ ಹೇಗೆ ಬಂತು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಸತ್ಯ. ಇದು ನನ್ನ ಗಮನಕ್ಕೆ ಬಂದಿಲ್ಲ ಸತ್ಯ. ಒಂದ್ ವೇಳೆ ಗಮನಕ್ಕೆ ಬಂದಿದ್ರೆ ಹೀಗಾಗಿ ನಾನು ಬಿಡ್ತಾನೆ ಇರ್ಲಿಲ್ಲ. ಹಾಗಿದ್ರೆ ನೀನು ನಂದೇ ತಪ್ಪು ಅಂತ ನಂಬ್ತಿದ್ಯಾ? ಇದನ್ನೆಲ್ಲ ಬೇಕು ಅಂತ ಮಾಡ್ದೆ ಅಂತ ಹೇಳಕ್ ಬರ್ತಿದ್ಯಾ? ನಿನಗ್ ನನ್ ಮೇಲೆ ಅನುಮಾನ ಇಲ್ಲ ಅಂದಿದ್ರೆ ಮೊದ್ಲೇ ಎಲ್ಲಾ ವಿಷಯನೂ ಹೇಳ್ತಾ ಇದ್ದೆ. ಈ ಜನಕ್ಕೆ ಅನ್ಯಾಯ ಮಾಡಿ ದುಡ್ಡು ಸಂಪಾದನೆ ಮಾಡೋ ದುರಾಸೆ ನಂಗಿಲ್ಲ ಸತ್ಯ. ನೋಡ್ದ್ಯಾ, ಅಮೂಲ್ ಬೇಬಿ ಬೇಜಾರು ಮಾಡ್ಕೊಂಡ ಅಂತ ಸತ್ಯನೂ ಬೇಜಾರಲ್ಲಿ ಕುಂತಿದ್ದಲೆ. ಇದನ್ನೇ ಕಣೋ ಡಿಂಗು ಅನ್ನೋದು. ಕರೆಕ್ಟ್ ಕಣ. ಇಷ್ಟು ಪ್ರೀತಿ ಇರೋರನ್ನ ದೂರ ಮಾಡೋಕ್ಕೆ ನಾವು ಬಿಡಬಾರ್ದು. ಸರಿ ಬಾ, ಸತ್ಯನ್ ಮಾತಾಡ್ಸೋಣ. ಸತ್ಯ, ಯಾಕೆ ಕೂತಿದ್ಯಾ? ಏನೋ ಬೇಜಾರ ಇದೆಯಾ ಅನ್ಸುತ್ತೆ. ನಿಮ್ಗೆ ಏನು ಅನ್ಸಿದ್ರು ಸರಿ, ನನ್ನನ್ನೇನು ಕೇಳಬೇಡಿ. ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ನಾನು ಇರೋದಕ್ಕೆ ನನ್ನನ್ನು ಒಬ್ಳೇ ಬಿಟ್ಬಿಡಿ. ನೀನೊಬ್ಳೇ ಯಾಕಿರ್ಬೇಕು ಸತ್ಯ? ಅಮೂಲ್ ಬೇಬಿನೋ ಅಲ್ಲ, ಅಮೂಲ್ ಬೇಬಿ ಬೇಜಾರು ಮಾಡ್ಕೊಂಡು ಹೋದ ಅಂತ ತಾನೇ ನಿಂಗೆ ಬೇಜಾರಾಗಿರೋದು? ಸುಮ್ಮನೆ ಹೋಗಿ ಅಂದೆ. ಸತ್ಯ, ಗುಂಗ್ರು ಕಾಕ್ರೋಚ್ ಮಾಡಿರೋ ತಪ್ಪಿಗೆ ನೀನು ನಮ್ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ನನಗೆ ಯಾರ ಮೇಲೂ ಕೋಪ ಇಲ್ಲ. ಸುಮ್ಮನೆ ಹೊರಟೋಗಿ ಇಲ್ಲಿಂದ. ಕೋಪ ಇಲ್ಲ ಅಂದ್ರೂ ನೋಡು ಹೇಗೆ ರೇಗ್ತಿದ್ಯಾ. ಅವರಿಬ್ರು ಏನೇನೋ ಮಾತಾಡಿದ್ರು ಅಂತ ನೀನ್ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಯಾರು ಏನೇ ಮಾತಾಡಿದ್ರು ಮಾತೆ. ಒಂದ್ಸತಿ ಮಾತಾಡಿದ್ದನ್ನ ವಾಪಸ್ ತಗೊಳ್ಳೋದಕ್ಕಾಗತ್ತಾ? ಅದೇ ತರ ಅಮೂಲ್ ಬೇಬಿ ಅವತ್ತು ನಾನ್ ಕಳ್ಳಿ ಅಂತ ಅನುಮಾನ ಪಟ್ಟಾಗ ನನಗ್ ಕೋಪ ಬಂದಿರ್ಲಿಲ್ವಾ? ನನಗ್ ಬೇಜಾರಾಗಿರ್ಲಿಲ್ವಾ? ಅದೇ ತರ ತಾನೆ ಅವನ್ಗೂ ಬೇಜಾರಾಗಿರುತ್ತೆ. ಆಡಿರೋ ಮಾತನ್ನ ಮತ್ತೆ ವಾಪಸ್ ತಗೊಳ್ಳೋದಕ್ಕಾಗತ್ತಾ? ಅದಕ್ಕೆ ದೊಡ್ಡವರು ಹೇಳಿರೋದು, ಮಾತಾಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅಂತ. ಒಟ್ನಲ್ಲಿ ಅವನಿಗೆ ಬೇಜಾರಾಗಿರೋದಂತೂ ನಿಜ. ಅವನಿಗಾಗಿರೋ ಬೇಜಾರನ್ನ ಸರಿ ಮಾಡಕ್ಕಾಗತ್ತಾ? ಯಾಕಾಗಲ್ಲ? ನಮ್ಮಿಂದ ಯಾರಿಗಾದ್ರೂ ಬೇಜಾರಾದ್ರೆ ಅದನ್ನ ನಾವಷ್ಟೇ ಸರಿ ಮಾಡಕ್ಕಾಗದು. ಅಂದ್ರೇನು, ನಾನು ಅವನ ತರಾನೇ ರೋಡಿಗೆ ಹೋಗಿ ಸಾರಿ ಕೇಳ್ಬೇಕಾ? ಅದೆಲ್ಲ ಆಗಲ್ಲ. ನಾನು ಸತ್ಯ, ನನಗೆ ಸತ್ಯ ಏನು ಅಂತಾನು ಗೊತ್ತಿದೆ. ಅವನ ಮೇಲೆ ನಂಬಿಕೆನೂ ಇದೆ. ಅವನಷ್ಟಕ್ಕೆ ಅವನೇ ತಪ್ಪು ತಿಳ್ಕೊಂಡು ಹೋದ್ರೆ ನಾನೇನ್ ಮಾಡೋದಕ್ಕಾಗತ್ತೆ? ಅವನಿಗೂ ಸ್ವಲ್ಪ ತಾಳ್ಮೆ ಬೇಕು ಅಲ್ವಾ? ಸತ್ಯ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ಲ ಅಂತ ಅವನಿಗೂ ಗೊತ್ತಿರ್ಬೇಕಲ್ವಾ? ಆಯ್ತು ಸತ್ಯ, ಹಾಗಂತ ಇಬ್ರು ದೂರ ಇಟ್ಕೊಂಡ್ ಮುನ್ಸ್ಕೊಂಡ್ ಕುತ್ಕೊಂಡ್ರೆ ಸಮಸ್ಯೆ ಬಗ್ಗೆ ಇರುತ್ತಾ? ಈಗ ಅದಕ್ಕೆ ನಾನೇನ್ ಮಾಡ್ಬೇಕು ಅಂತೀರಾ? ನೀನೇನು ಮಾಡ್ಬೇಡ, ಎಲ್ಲ ನಾವ್ ಮಾಡ್ತೀವಿ. ಒಟ್ನಲ್ಲಿ ಅಮೂಲ್ ಬೇಬಿ ಬೇಜಾರ್ ಕಡಿಮೆ ಆಗ್ಬೇಕು ಅಂತ ಖಡಕ್ಕಾಗಿ ಹೇಳು. ಆಮೇಲೆ ನೋಡು ನಾವೇನ್ ಮಾಡ್ತೀವಿ ಅಂತ. ಅಮೂಲ್ ಬೇಬಿ ಬೇಜಾರ್ ಕಡಿಮೆ ಆಗ್ಬೇಕು ನಿಜ, ಆದ್ರೆ ಅದಕ್ಕೆ ನೀವೇನ್ ಮಾಡ್ತೀರಾ? ಅದೆಲ್ಲ ನಿಂಗೆ ಬೇಕಾಗಿಲ್ಲ ಸತ್ಯ. ಜಸ್ಟ್ ಒಂದು ಪರ್ಮಿಷನ್ ಕೊಟ್ಟು ನೋಡು, ಆಮೇಲೆ ನಿಂಗೆ ಎಲ್ಲ ಗೊತ್ತಾಗುತ್ತೆ.
ಆಯ್ತು, ಅದೇನ್ ಮಾಡ್ತಿರೋ ಮಾಡಿ. ಒಟ್ನಲ್ಲಿ ಅವ್ನ್ ಮತ್ತೆ ಖುಷಿಯಾಗಿದ್ರೆ ಸಾಕು. ಅವನ್ ಖುಷಿಯಾಗಿರ್ಬೇಕು ಅಂತ ನೀನ್ ಆಸೆ ಪಡ್ತೀಯ, ನೀನ್ ಖುಷಿಯಾಗಿರ್ಬೇಕು ಅಂತ ಅವನ್ ಆಸೆ ಪಡ್ತಾನೆ. ನೀವಿಬ್ರು ಒಟ್ಟಿಗೆ ಖುಷಿಯಾಗಿರ್ಬೇಕು ಅಂತ ನಾವ್ ಆಸೆ ಪಡ್ತೀವಿ. ಟೋಟಲ್ ಆಗಿ ನಮ್ಮೆಲ್ರ ಆಸೆನೂ ಈಡೇರುತ್ತೆ. ಆಗ ಮಾಡ್ತೀನಿ. ನೋಡೋಣ. ಆದ್ರೆ ಈಗ್ಲೇ ಹೇಳ್ತಾ ಇದ್ದೀನಿ, ನೀವು ಮಾಡೋ ಕೆಲ್ಸದಿಂದ ಯಾರಿಗೂ ಬೇಜಾರಾಗ್ಬಾರ್ದು ಅಷ್ಟೇ. ಖಂಡಿತ ಆಗಲ್ಲ. ಎಲ್ಲರೂ ಖುಷಿಯನ್ನ ಕಿಕ್ಕಲಿ ತೇಲಾಡ್ತಾರಷ್ಟೇ. ಆ ಪತ್ರನ ಸುಡಕ್ ಹೋಗ್ತಾ ಇದ್ದಿದ್ ಸಾರ್ಗೆ ಇಲ್ಲಿನ ಜನರ ಜೀವನ ಸುಡಕ್ ಹೋಗ್ತಾ ಇದ್ದಿದ್ ಯಾರು ಅಂತ ಗೊತ್ತಾಗ್ಲಿ. ನಿಮ್ದೇ ಕಂಪ್ನಿ ಸೀಲು, ನಿಮ್ದೇ ಸೈನು. ಈಗ ಸುಟ್ಟ ಈ ರೀತಿ ಯಾಮಾರಿಸ್ಬೇಕು ಅಂತಾನೆ ನಮ್ಮ ಏರಿಯಾಗೆ ಬರ್ತಿದ್ದ. ಒಟ್ಟಾರೆ ನೀವೇ ಮಾಡಿರಿ ಎಡವಟ್ನ ನೀವೇ ಸರಿ ಮಾಡಿ ಸೈ ಅನ್ಸ್ಕೊಬಿಟ್ರಿ. ಆಯ್ತು, ತಪ್ಪಿ ಮುಂದೆ ಸರಿನಾ? ಲೋ ಬಾಮೇದ, ಮನೆಗೂ ಕರ್ಕೊಂಡು ಹೋಗ್ದೆ, ಬಾರ್ಗೂ ಕರ್ಕೊಂಡು ಹೋಗ್ದೆ. ಅಲ್ಲ, ಇಲ್ಲಿ ಕರ್ಕೊಂಬಂದು ಕುಡಿಯೋಣ ಅಂತಿದ್ಯಲ್ಲ, ಅದು ರೋಡ್ ಸೈಡಲ್ಲಿ. ನೀನು ನಿಜವಾಗ್ಲೂ ಕುಡಿತೀಯ? ಆಮಾಯ್ತಾ, ನನ್ಗಾಗಿರೋ ಬೇಜಾರ್ಗೆ ಎಣ್ಣೆ ಏನು ಆಸಿಡ್ ಕೊಟ್ಟರು ಕುಡಿತೀನಿ. ಲೋ ಬಾಮೇದ, ಆಸಿಡ್ ಕುಡಿದ್ರೆ ಕರಳೆಲ್ಲ ಸುಟ್ಟೋಗುತ್ತೆ. ಅದೇ ಎಣ್ಣೆ ಕುಡಿದ್ರೆ ತಲೆಯಲ್ಲಿರೋ ಚಿಂತೆ ಎಲ್ಲ ಸುಟ್ಟೋಗುತ್ತೆ. ಅದು ಸರಿ, ನನ್ಗೊಂದು ಕನ್ಫ್ಯೂಸು. ಇನ್ನು ಯಾಕೆ ಇಷ್ಟೊಂದು ಬೇಜಾರಾಗಿದೆ? ಆ ಬೇಜಾರ ಕಾರಣ ಏನು? ಕಾರಣ ಆದ್ರೂ ಯಾರು? ಇನ್ಯಾರು? ಸತ್ಯ. ಅದೇ ಅನ್ಕೊಂಡೆ. ಕೋಳಿನ ದೇವ್ರಿಗೆ ಬಲಿ ಕೊಟ್ರು ಅದನ್ನ ತಿನ್ನೋದು ಮನುಷ್ಯನೇ. ಅದೇ ತರ ನೀನ್ ಬೇಜಾರ್ ಏನೇ ಕಾರಣ ಇದ್ರು ಅದರಿಂದ ಇರೋದು ಸತ್ಯನೇ. ಹೌದು ಬಾಮೈದ, ನಂದು ಏನು ತಪ್ಪಿಲ್ಲ ಅನ್ನೋ ಸತ್ಯನೇ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದು ನನಗ್ ಬೇಜಾರು. ಓ, ಇದು ವಿಷಯ. ಬಾಮೈದ, ನಿನ್ನ ಬೆಸ್ಟ್ ಫ್ರೆಂಡ್ ಆಗಿ ಒಂದು ವಿಷಯ ಹೇಳ್ತೀನಿ ಕೇಳು. ನಾವೇನು, ನಮ್ ಕ್ಯಾರೆಕ್ಟರ್ ಏನು ಅಂತ ಪ್ರತಿಯೊಬ್ಬರಿಗೂ ಪ್ರತಿ ಕ್ಷಣ ಪ್ರೂವ್ ಮಾಡ್ಕೊಂಡು ಕೂರಕ್ ಆಗಲ್ಲ. ನಮ್ ಬಗ್ಗೆ ನಂಬಿಕೆ ಇರೋರ್ಗೆ ನಾವೇನು ಅಂತ ಹೇಳ್ದೇ ಇದ್ರು ಗೊತ್ತಾಗುತ್ತೆ. ಅದೇ ನಮ್ ಬಗ್ಗೆ ನಂಬಿಕೆ ಇಲ್ದಿರೋರ್ಗೆ ನಾವ್ ಏನು ಅಂತ ಹೇಳಿದ್ರು ಗೊತ್ತಾಗಲ್ಲ.